ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ಜಾಮೆಟ್ರಿಕಲ್ ಶೇಪ್ಸ್ನ ಯೂಸ್ ಮಾಡಿಕೊಂಡು ಒಂದು 3 ಡೈಮೆನ್ಷನಲ್ ಆಬ್ಜೆಕ್ಟ್ಸ್ನ ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳ್ಬಿಟ್ಟು ಒಂದು ಡೆಮಾನ್ಸ್ಟ್ರೇಟ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಓವಲ್ಲು ಮತ್ತು ಹಾಫ್ ಟ್ರಯಾಂಗಲ್ನ ಯೂಸ್ ಮಾಡಿ ಒಂದು ಕಪ್ನ ಬರೆಯೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಓವಲ್ ಹಾಕ್ಕೊಂಡಿದ್ದೀನಿ, ಒಂದು ಟ್ರಯಾಂಗಲ್ ಹಾಕ್ಕೊಂಡಿದ್ದೀನಿ. ಟ್ರಯಾಂಗಲ್ ಏನೇನು ಓವರ್ಲ್ಯಾಪ್ ಆಗಿತ್ತು ಓವಲ್ ಮೇಲೆ ಅದನ್ನ ಎರೇಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಎಡ್ಜಸ್ ಎಲ್ಲ ಅಪ್ಪರ್ ಪಾರ್ಟ್ ಆಫ್ ದ ಓವಲ್ನ ಕೂಡ ಎರೇಸ್ ಮಾಡಿದ್ದೀನಿ. ಎಡ್ಜಸ್ ಎಲ್ಲ ಶಾರ್ಪ್ ಇದೆ, ಸೊ ಅದನ್ನು ಒಂದು ಕರ್ವ್ ಸ್ಟ್ರಕ್ಚರಾಗಿ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಕಡೆನೂ ಅಷ್ಟೇ, ಮೇಲೆ ಆಯಿತು. ಮತ್ತು ಮೇಲಿದ್ದಂಥ ಒಂದು ಫ್ಲ್ಯಾಟ್ ಲೈನ್ ಏನಿತ್ತು ಅದನ್ನು ಸ್ವಲ್ಪ ಅಲ್ಲಿ ಬ್ರೈಟ್ ಮಾಡ್ತಾಯಿದ್ದೀನಿ. ಎಲ್ಲ ಎಡ್ಜಸ್ನ ಕೂಡ ಬ್ರೈಟ್ ಮಾಡ್ತಾಯಿದ್ದೀನಿ. ಸೊ ಇದು ಜಾಮೆಟ್ರಿಕಲ್ ಶೇಪ್ಸು ಯಾಕೆ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದೀನಿ. ಓವಲ್ನ ಕೂಡ ಇನ್ನೊಂದು ಓವಲ್ನ ಹಾಕ್ಕೊತಾ ಇದ್ದೀನಿ, ಓವರ್ಲ್ಯಾಪ್ ಮಾಡಿಕೊಂಡು ಇನ್ನೊಂದು ಓವಲ್ನ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೇಲೆ ಹಾಕ್ಕೊಂಡ್ಮೇಲೆ ಈ ರೀತಿಯಾಗಿ ಬರೆದಾಯಿತು. ಇನ್ನೊಂದು ಎಕ್ಸಾಂಪಲ್ ಕೂಡ ಅಷ್ಟೇ, ಇಲ್ಲೊಂದು ಓವಲ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ರೆಕ್ಟ್ಯಾಂಗಲ್ ಹಾಕ್ಕೊಂಡಿದ್ದೀನಿ. ಓವಲ್ ಅಪ್ಪರ್ ಲೈನ್ನ ಎರೇಸ್ ಮಾಡ್ಕೊತಾ ಇದ್ದೀನಿ. ಸೇಮ್ ಅದೇ ರೀತಿಯಾಗಿ ಎಡ್ಜಸ್ ಏನು ಶಾರ್ಪ್ ಇತ್ತು ಅದನ್ನ ಕರ್ವ್ ಹಾಕಿ ಒಂದು ಸ್ಮೂತಾಗಿ ಕಾಣೋ ಥರ ಮಾಡ್ತಾಯಿದ್ದೀನಿ. ಮತ್ತು ಬಾರ್ಡರ್ಸ್ನ ಸ್ವಲ್ಪ ಬ್ರೈಟ್ನೆಸ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಓವಲ್ನ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ವೆಸಲ್ಲು ಮೇಲ್ಗಡೆ ಓಪನ್ ಪಾರ್ಟ್ ಬರೋ ಥರ ಮಾಡೋಣ. ಒಂದು ಓವಲ್ನ ಹಾಕ್ಕೊತಾ ಇದ್ದೀನಿ, ಬೋತ್ ಎಡ್ಜಸ್ನ ಕರೆಕ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಏನು ಮಧ್ಯೆ ಒಂದು ಸ್ಟ್ರೈಟ್ ಲೈನ್ ಇತ್ತು ಅದನ್ನು ಎರೇಸ್ ಮಾಡಿದ್ದೀನಿ, ಅಂದರೆ ರೆಕ್ಟ್ಯಾಂಗಲ್ ಹಾಕೋಗಿದ್ದಿಟ್ಟು ಲೈನ್ನ. ಓವಲ್ ಎಡ್ಜಸ್ನ ಕರೆಕ್ಟ್ ಮಾಡ್ಕೋಬೇಕು. ಸೊ ಎರಡೂ ಕಡೆ ಸೇಮ್ನ ಸಿಮಿಟ್ರಿ ಮಾಡಿಕೊಂಡು ಕೆಳಗಡೆ ಆಗ್ತಂಥ ಒಂದು ಹಾಫ್ ಓವಲ್ ಏನಿತ್ತು ಅದನ್ನ ಎರೇಸ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಕರ್ವ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಕೊಡೋಕ್ಕೋಸ್ಕರ ಸೇಮ್ ಮೇಲೆ ಯಾವ ರೀತಿಯಾಗಿ ಒಂದು ಡಯಾಗ್ರಾಮ್ನ ಬರೆದಿದ್ದೀನಿ ಅದೇ ರೀತಿಯಾಗಿ ಹಾಕ್ಕೊಂಡಿದ್ದೀನಿ, ಆದರೆ ಇಲ್ಲಿ ಓವಲ್ ಕೂಡ ಆಪೋಸಿಟ್ ಆಗಿದೆ. ಸೊ ಎಡ್ಜಸ್ನೆಲ್ಲ ಆಲ್ಮೋಸ್ಟು ಏನು ಶಾರ್ಪ್ ಎಡ್ಜಸ್ ಇತ್ತು ಅದನ್ನು ಎರೇಸ್ ಮಾಡಿಕೊಂಡು ಕರ್ವ್ ಎಡ್ಜಸ್ ಆಗಿ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಒಂದು ಕಪ್ನ ನಿಮ್ಮ ಮುಂದೆ ಇಟ್ಕೊಂಡ್ರೆ ಯಾವ ರೀತಿಯಾಗಿ ಕಾಣುತ್ತೆ ಆ ರೀತಿಯಾಗಿ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಪ್ ನೀವು ಮುಂದೆ ಹಿಡಿದ್ರೆ ಏನು ಒಳಗಡೆ ಪಾರ್ಟ್ ಇರುತ್ತೆ ಅದು ಖಾಲಿ ಎಂಟಿ ಸ್ಪೇಸ್ ಏನಿದೆ ಅದು ಸ್ವಲ್ಪ ಡಾರ್ಕಾಗಿ ಕಾಣುತ್ತೆ. ಸೊ ಅದನ್ನು ಫಿಲ್ ಮಾಡಿ ಮತ್ತು ಬೋತ್ ಎಡ್ಜಸ್ ಕೂಡ ಶೇಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ ಕಡೆ ಈ ಕಡೆ ಒಂದು ಕಪ್ನ ಮುಂದೆ ಹಿಡಿದ್ರೆ ಈ ಎರಡು ಎಡ್ಜಸ್ ಏನು ಕಾಣುತ್ತೆ ಅಲ್ಲಿ ಜಾಸ್ತಿ ಡಾರ್ಕಾಗಿ ಕಾಣಿಸ್ತಾ ಇರುತ್ತೆ. ನಿಮ್ಮ ಫ್ರಂಟಾಗಿ ಕಾಣೋ ಪಾರ್ಟ್ ಏನಿದೆ ಅಲ್ಲಿ ಲೈಟಾಗಿ ಕಾಣ್ತಾ ಇರುತ್ತೆ. ಸೊ ಆದಷ್ಟು ಆ ಫ್ರಂಟ್ ಪಾರ್ಟ್ನ ನಾನೇನು ಪೆನ್ಸಿಲಲ್ಲಿ ಶೇಡ್ ಮಾಡ್ತಾ ಇಲ್ಲ, ಅದನ್ನು ಹಾಗೆ ಬಿಡ್ತಾ ಇದ್ದೀನಿ. ಎಡ್ಜಸ್ನ ಮಾತ್ರ ಶೇಡ್ ಮಾಡಿಕೊಂಡು ಏನು ಎಡ್ಜಸ್ ಇತ್ತು ಅದನ್ನು ಬ್ರೈಟ್ ಮಾಡ್ತಾ ಇದ್ದೀನಿ ಡಾರ್ಕ್ ಪೆನ್ಸಿಲಲ್ಲಿ. ಸೊ ಇಲ್ಲಿ ಕೂಡ ಇನ್ನೊಂದು ಎಕ್ಸಾಂಪಲ್ ಕೂಡ ಅದೇ ರೀತಿಯಾಗಿ ಇಂಟರ್ನಲ್ ಲೂಮನ್ನು ಫಿಲ್ ಮಾಡ್ತಾ ಇದ್ದೀನಿ. ಸೊ ಇದು ಫಿಲ್ ಆದಮೇಲೆ ಸೊ ಇದು ಬಂದು ಸಿಲಿಂಡರ್ ಸ್ಟ್ರಕ್ಚರ್ಗೆ ಕೂಡ ಅಷ್ಟೇ, ಇಲ್ಲಿ ನಾನು ಸ್ಟ್ರೈಟ್ ಸ್ಟ್ರೋಕ್ಸ್ನ ತೊಗೊತಾ ಇಲ್ಲ. ಅದು ಯಾವ ಆ್ಯಂಗಲ್ ಅಂದರೆ ಕರು ಶೇಪ್ಸ್ ಇದ್ದರೆ ಅದನ್ನು ಕರು ಶೇಪಲ್ಲಿ ಕೂಡ ಸ್ಟ್ರೋಕ್ಸ್ನ ಫಿಲ್ ಮಾಡಿ ಬಾರ್ಡರ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆ ಕೂಡ ಅಷ್ಟೇ ಸ್ವಲ್ಪ ಲೈಟಾಗಿ ಮಾಡ್ತಾಯಿದ್ದೀನಿ. ಸೊ ಮಧ್ಯೆ ಗ್ಯಾಪ್ ಬಿಡ್ತಾ ಇದ್ದೀನಿ, ಅಂದರೆ ಫ್ರಂಟ್ ಓರಿಯೆಂಟೆಡ್ ಲೈಟ್ ಇದು. ಬೆಳಕು ನಿಮಗೆ ಫ್ರಂಟ್ ಓರಿಯೆಂಟೆಡಾಗಿ ಬೀಳ್ತಾ ಇರೋವಂಥದ್ದು. ಈ ಮೂರನೇ ಎಕ್ಸಾಂಪಲ್ ಕೂಡ ಅಷ್ಟೇ, ಸೇಮ್ ಮೊದಲ ಎರಡು ಏನು ಡಯಾಗ್ರಾಮ್ನ ಬರೆದಿದ್ದೀನಿ ಅದೇ ರೀತಿಯಾಗಿ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಈ ಲೋಟದ ಡಯಾಗ್ರಾಮ್ ಕೂಡ ಬರಿತಾ ಇದ್ದೀನಿ. ಸೊ ಎಡ್ಜಸ್ನೆಲ್ಲ ಬೆಂಡ್ ಮಾಡಿ ಶಾರ್ಪ್ ಇರೋ ಪಾರ್ಟ್ನೆಲ್ಲ ಎರೇಸ್ ಮಾಡಿಕೊಂಡು ಓವರ್ಲ್ಯಾಪ್ ಪಾರ್ಟ್ನೆಲ್ಲ ರಿಮೂವ್ ಮಾಡಿ ಸೊ ಏನೊಂದು ಔಟರ್ ಎಡ್ಜಸ್ನೆಲ್ಲ ಪ್ರಾಪರಾಗಿ ಕರ್ವ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಎಡ್ಜಸ್ ಕೂಡ ಹೈಲೈಟ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಆಪೋಸಿಟ್ ಕೆಳಗಡೆ ಏನು ಫೋಟೋ ಇದೆ ಇಮೇಜ್ ಇದೆ ಅದರ ಆಪೋಸಿಟ್ನ ಎಕ್ಸಾಕ್ಟಾಗಿ ಮಾಡ್ತಾಯಿದ್ದೀನಿ. ಸೊ ಬ್ರೈಟ್ನೆಸ್ನ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಎಡ್ಜಸ್ ಬ್ರೈಟ್ನೆಸ್ನ ಏನು ಓವಲ್ ಹಾಕ್ಕೊಂಡಿದ್ದೆ ಅದನ್ನ ಇನ್ಕ್ರೀಸ್ ಮಾಡಿಕೊಂಡು ಆ ಟ್ರಯಾಂಗಲ್ಗೆ ಮ್ಯಾಚ್ ಮಾಡಿಕೊಂಡು ಈಗ ಶೇಡಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಶೇಡಿಂಗ್ ಕೂಡ ಅಷ್ಟೇ ಸಿಮಿಲರ್ ಸ್ಟ್ರೋಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಫ್ರಂಟ್ ಓರಿಯೆಂಟೆಡ್ ಡಯಾಗ್ರಾಮ್ ಇದು ಕೂಡ. ಎಲ್ಲೆಲ್ಲಿ ಈಗ ಒಂದು ಬೆಳಕನ್ನು ಹಿಡಿದ್ರೆ ಯಾವ್ಯಾವ ಪಾರ್ಟಲ್ಲಿ ಜಾಸ್ತಿ ಬ್ರೈಟ್ನೆಸ್ ಕಾಣುತ್ತೆ ಆ ಪಾರ್ಟಿಗೆ ಮಾತ್ರ ಪೆನ್ಸಿಲ್ ಯೂಸ್ ಮಾಡಿ ಶೇಡ್ ಮಾಡ್ತಾಯಿದ್ದೀನಿ.
ಎಲ್ಲಿ ಲೈಟ್ ಪಾರ್ಟ್ ಬೇಕೋ ಅಲ್ಲಿ ಏನೂ ಮಾಡ್ದಲೆ ಹಾಗೆ ಎಂಟಿ ಬಿಡ್ತಾ ಇದ್ದೀನಿ. ಸೊ ಈಗ ಬ್ರೈಟ್ನೆಸ್ನ ಜಾಸ್ತಿ ಮಾಡೋದಕ್ಕೆ ಒಂದು 6B ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಫಸ್ಟು ನೀವು ಯಾವ ರೀತಿಯಾಗಿ ಸ್ಟ್ರೋಕ್ಸ್ನ ಯೂಸ್ ಮಾಡಿ ಶೇಡಿಂಗ್ ಮಾಡಿದ್ರಿ ಅದೇ ಡೈರೆಕ್ಷನ್ನಲ್ಲಿ ಅದ್ರ ಮೇಲೆ ಓವರ್ಲ್ಯಾಪ್ ಮಾಡ್ತಾ ಶೇಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಲೈಟ್ ಬೀಳೋದಿಲ್ಲ, ಒಂದು ಆಬ್ಜೆಕ್ಟ್ ಮೇಲೆ ಎಲ್ಲೆಲ್ಲಿ ಲೈಟ್ ಬೀಳೋದಿಲ್ಲ ಆ ಪಾರ್ಟಿಗೆ ಈ 6B ಪೆನ್ಸಿಲ್ನ ಯೂಸ್ ಮಾಡಿ ಹೈಲೈಟ್ನ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಮತ್ತು ಎಡ್ಜಸ್ಸು ಕರ್ವ್ಸು ಏನಿದೆ ಅಲ್ಲೆಲ್ಲ ಬ್ರೈಟ್ನೆಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು ಆಬ್ಜೆಕ್ಟ್ನ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ನೀವು ಸುತ್ತ ಅದನ್ನು ನೋಡಿದ್ರೆ ಯಾವ ರೀತಿಯಾಗಿ ಕಾಣುತ್ತೆ ಅದೇ ರೀತಿಯಾಗಿ ನೀವಿಲ್ಲಿ ಡಯಾಗ್ರಾಮ್ ಬರಿಬೇಕಾದ್ರೂ ಕೂಡ ಅಪ್ಲೈ ಮಾಡ್ತಾ ಹೋಗ್ಬೋದು. ನಾನು ಕೂಡ ಇಲ್ಲಿ ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ಅಪ್ಪರ್ ಪಾರ್ಟ್ ಅಂದರೆ ಲೋಟನ ಉಲ್ಟಾ ದಬ್ಬಾಕಿದಾಗ ಸೊ ಯಾವ ರೀತಿಯಾಗಿ ಕಾಣಿಸುತ್ತೆ ಅದೇ ರೀತಿಯಾಗಿ ಇಲ್ಲಿ ಶೇಡಿಂಗ್ನ ತೊಗೊತಾ ಇದ್ದೀನಿ. ಸೊ ಇದಕ್ಕೆ ಕೂಡ ಸೇಮ್, ನೀವು ಕೆಳಗಡೆ ಇಮೇಜಸ್ಗೆ ಯಾವ ರೀತಿಯಾಗಿ ಬ್ರೈಟ್ನೆಸ್ನ ಜಾಸ್ತಿ ಮಾಡಿದೆ ಅದೇ ರೀತಿಯಾಗಿ ಅಪ್ಪರ್ ಮೇಲೇನಿದೆ ಅದನ್ನೇ ಮಾಡ್ತಾಯಿದ್ದೀನಿ. ಆ ಓವಲ್ ಶೇಪ್ ಮೇಲೆಲ್ಲ ಏನು ಬೆಳಕು ಬೀಳ್ತಾ ಇರಲಿಲ್ಲ ಆ ಜಾಗನೆಲ್ಲ ಬ್ಲ್ಯಾಕ್ ಮಾಡ್ತಾಯಿದ್ದೀನಿ. ಯಾವ್ಯಾವ ಜಾಗಕ್ಕೆ ಬೆಳಕು ಬೀಳ್ತಾ ಇರಲಿಲ್ಲ ಆ ಜಾಗನ ಬ್ಲ್ಯಾಕ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡಿ, ಇಲ್ಲಿ ಲೋಟದ ಕಂಠದ ನೆರಳು ಅಲ್ಲಿ ಲೋಟ ಬೀಳ್ತಾ ಇದೆ, ಅದನ್ನು ಹೈಲೈಟ್ ಮಾಡ್ತಾಯಿದ್ದೀನಿ. ಸೊ ಬಾರ್ಡರ್ನ ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ ಬ್ರೈಟ್ನೆಸ್ಸು. ಸೊ ಎರಡೂ ಕಡೆ ಆಯಿತು ಅದೇ ರೀತಿಯಾಗಿ. ಸೊ ಇಲ್ಲೂ ಮತ್ತು ಅಲ್ಲಿ ಲೋಟದ ಕಂಠ ನೋಡಿ ಈಗ ಬರಿತಾ ಇದ್ದೀನಿ. ಸೊ ಇದೇನಿದೆ ಇದು ತುಂಬ ಶಾರ್ಪಾಗಿ ಬರಬೇಕಾದಷ್ಟು. ಸೊ ಈ ರೀತಿಯಾಗಿ ಮಾಡಿಕೊಂಡು ಎರಡು ಕಡೆ ಶೇಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಕಂಪ್ಲೀಟ್ ನಾನು ಫಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾಗಿ ಬೇಸಿಕ್ಸ್ನ ಹೇಳಿದ್ದೆ ಅದೇ ಬೇಸಿಕ್ಸ್ನ ಫಾಲೋ ಮಾಡ್ತಾಯಿದ್ದೀನಿ, ಮತ್ತು ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಸೊ ಇಂಟರ್ನಲ್ ಅಂದರೆ ಆ ಡಬ್ಬದ ಒಳಗಡೆ ನೆರಳು ಜಾಸ್ತಿ ಇರೋ ರೀತಿಯಾಗಿ ಮಾಡೋದಕ್ಕೆ ಸ್ವಲ್ಪ ಇಂಪ್ರೂವೈಸ್ ಮಾಡಿಕೊಂಡು ಬ್ರೈಟ್ನೆಸ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ಇದು 6B ಪೆನ್ಸಿಲ್ಲು. ಸ್ಟ್ರೋಕ್ಸ್ ಕೂಡ ಅಷ್ಟೇ, ಫಸ್ಟು ನೀವು 2 ಸಲ ಏನು ಸ್ಟ್ರೋಕ್ಸ್ನ ಯೂಸ್ ಮಾಡಿದ್ರಿ ಅದೇ ಸ್ಟ್ರೋಕ್ಸ್ನ ಯೂಸ್ ಮಾಡಿಕೊಂಡು ಸೇಮ್ ಪೆನ್ಸಿಲಲ್ಲಿ ಬ್ರೈಟ್ನೆಸ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ನೋಡಿ ಈ ರೀತಿಯಾಗಿ ಸ್ಟ್ರೋಕ್ಸ್ ಏನಿದೆ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ನ ನೀವು ಸ್ವಲ್ಪ ನಿಮ್ಮ ರೈಟ್ ಸೈಡಿಂದ ನೋಡ್ತಾ ಇದ್ದೀರಾ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಆ ರೀತಿಯಾಗಿ ನೋಡೋದ್ರಿಂದ ಎಲ್ಲಿ ನಿಮಗೆ ಡಾರ್ಕಾಗಿ ಕಾಣುತ್ತೆ ಸೊ ಆ ಪಾರ್ಟ್ನ ಸೊ ಅದೇ ರೀತಿಯಾಗಿ ಒಂದು ಅಸಂಪ್ಷನಲ್ಲಿ ನಾನಿಲ್ಲಿ ಶೇಡಿಂಗ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಆಬ್ಜೆಕ್ಟ್ನ ಬೆಳಕು ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ರೈಟ್ ಸೈಡ್ ಆಫ್ ದ ಡಯಾಗ್ರಾಮಲ್ಲಿ ಬ್ರೈಟ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾಯಿದ್ದೀನಿ. ಸೊ ಒಂದು ಅದೇ ರೀತಿಯಾಗಿ ಯೂನಿಫಾರ್ಮಿಟಿಯಾಗಿ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಲೆಫ್ಟ್ ಸೈಡ್ ಆಫ್ ದ ಇಮೇಜ್ ಏನಿದೆ ಅದನ್ನು ಕಂಪ್ಲೀಟಾಗಿ ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ಜಸ್ಟ್ ರೈಟ್ ಸೈಡ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಸ್ಟ್ರೋಕ್ಸ್ನ ಇಂಪ್ರೂವ್ ಮಾಡಿ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇವಾಗ ಲೈಟು ಲೆಫ್ಟ್ ಸೈಡ್ ಆಫ್ ದ ಆಬ್ಜೆಕ್ಟಿಂದ ಬೀಳ್ತಾ ಇದೆ ಅಂತೇಳಿ ಅಸ್ಯೂಮ್ ಮಾಡ್ಕೊಳ್ಳಿ. ಅಸ್ಯೂಮ್ ಮಾಡ್ಕೊಳ್ಳೋದಕ್ಕಿಂತ ನೀವೇ ಒಂದು ಆಬ್ಜೆಕ್ಟ್ನ ಯಾವುದಾದ್ರೂ ಲೈಟಿಗೆ ಇಟ್ಬಿಟ್ಟು ನೋಡ್ಬೋದು. ಸೊ ಏನೇನು ನೋಟಿಫೈ ಮಾಡ್ತೀರಾ ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ. ನಾನೇನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ, ಡೈರೆಕ್ಟಾಗಿ ಶಾಡೋನ ಹಾಕ್ತಾಯಿದ್ದೀನಿ. ಸೊ ಶಾಡೋ ಆಲ್ಮೋಸ್ಟಾಗಿ ಈಗ ಲೆಫ್ಟ್ ಸೈಡ್ ಆಫ್ ದ ಆಬ್ಜೆಕ್ಟಿಂದ ಬೆಳಕು ಬಂದರೆ ರೈಟ್ ಸೈಡಿಗೆ ಶಾಡೋ ಬಂದಿರುತ್ತೆ. ಸೊ ಆ ಶಾಡೋನ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಆ ಆಬ್ಜೆಕ್ಟ್ ಏನು ಶೇಪ್ ಇದೆ ಆ ಶೇಪ್ಗೆ ಮ್ಯಾಚ್ ಮಾಡ್ತಾಯಿದ್ದೀನಿ. ಇವಾಗ ಶಾಡೋ ಆ ಇಮೇಜ್ಗೆ ಲೈಟು ರೈಟ್ ಸೈಡಿಂದ ಬಿದ್ದರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ಅಸ್ಯೂಮ್ ಮಾಡಿಕೊಂಡು ಈ ರೀತಿಯಾಗಿ ಶೇಡ್ನ ಇಂಪ್ರೂವ್ ಮಾಡ್ತಾಯಿದ್ದೀನಿ. ಅಂದರೆ ಆಲ್ಮೋಸ್ಟ್ ಲೆಫ್ಟ್ ಸೈಡು ನಿಮಗೆ ಡಾರ್ಕ್ ಬರುತ್ತೆ, ರೈಟ್ ಸೈಡ್ ಆಫ್ ದ ಮಾತ್ರ ಲೈಟ್ ಬೀಳ್ತಾ ಇದೆ ಅಂದರೆ ಲೆಫ್ಟ್ ಸೈಡಲ್ಲಿ ಡಾರ್ಕು. ಇಲ್ಲಿ ಏನು ಒಂದು ಫಸ್ಟು ಡಯಾಗ್ರಾಮ್ ತೋರಿಸ್ತೆ ಲೆಫ್ಟ್ ಸೈಡಿಂದ ಬೆಳಕು ಬಿದ್ದರೆ ಅದ್ರ ಆಪೋಸಿಟ್ಟಾಗಿ ಈ ಇಮೇಜ್ನ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ನೀವು ಕಂಠದಿಂದ ಹಿಡಿದು ಮತ್ತು ಎಡ್ಜಸ್ಸಿಂದ ಹಿಡಿದು ಪ್ರತಿಯೊಂದ್ರದ್ದು ಬ್ರೈಟ್ನೆಸ್ನ ಜಾಸ್ತಿ ಮಾಡಬೇಕಾಗುತ್ತೆ, ಯಾಕೆಂದರೆ ಅಲ್ಲಿ ನಿಮಗೆ ಕತ್ಲು ಕಾಣಿಸ್ತಾ ಇರುತ್ತೆ ಸ್ವಲ್ಪ. ಸೊ ಇದೇ ರೀತಿಯಾಗಿ ಬ್ರೈಟ್ನೆಸ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ನಿಮಗೆ ಬೆಳಕು ಬೀಳಲ್ಲ ಅಂತ ಅನಿಸುತ್ತೆ ಅದೇ ರೀತಿಯಾಗಿ ನೀವು ಆ ಲೋಟನ ನೀವೇ ಕೂಡ ಲೈವ್ ಆಗಿ ಒಂದು ಡೆಮಾನ್ಸ್ಟ್ರೇಟ್ ಮಾಡಿ ನೋಡ್ಬೋದು. 360 ಆಗಿ ಲೈಟ್ ಎಲ್ಲೆಲ್ಲಿ ನೀವೇ ಒಂದು ಮೊಬೈಲ್ ಟಾರ್ಚ್ನ ಯೂಸ್ ಮಾಡಿಕೊಂಡು ಅದನ್ನು ಲೈಟ್ನ ಬಿಟ್ಟರೂ ಆಗುತ್ತೆ. ಇಲ್ಲ ಅಂತ ಅಂದರೆ ಮನೆಯಲ್ಲಿ ಒಂದು ಗೋಡೆ ಮೇಲಿರೋ ಲೈಟ್ ನೀವು ಆನ್ ಮಾಡಿದ್ಮೇಲೆ ಒಂದು ಲೋಟ ಪ್ಲೇಸ್ ಮಾಡಿದ್ರೆ ಅದು ಯಾವ ರೀತಿಯಾಗಿ ಕಾಣಿಸುತ್ತೆ ಅದನ್ನು ನೀವು ಮೊಬೈಲಲ್ಲಿ ಫೋಟೋ ತೆಗೆದಿಟ್ಕೊಂಡು ಅದನ್ನು ನೀವೇ ಅಸ್ಯೂಮ್ ಮಾಡ್ಕೋಬೋದು. ಇಲ್ಲಿ ಶಾಡೋ ಕೂಡ ಹಾಕ್ತಾಯಿದ್ದೀನಿ, ಅಂದರೆ
ರೈಟ್ ಸೈಡಿಂದ ಬೆಳಕು ಬೀಳ್ತಿರೋದ್ರಿಂದ ನಿಮಗೆ ಲೆಫ್ಟ್ ಸೈಡಿನಲ್ಲಿ ಶ್ಯಾಡೋ ಜನ್ರೇಟ್ ಆಗುತ್ತೆ. ಆಪೋಸಿಟ್ ಏನು ಈ ಫಸ್ಟ್ ಇಮೇಜ್ ಮಾಡಿದೆ ಅದಕ್ಕೆ ಆಪೋಸಿಟ್ಟಾಗಿ ಈ ಇಮೇಜ್ನ ಮಾಡ್ತಾಯಿದ್ದೀನಿ. ಇದೇ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಡಿಫ್ರೆಂಟ್ ಆಬ್ಜೆಕ್ಟ್ನ ಇಟ್ಟು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿಲ್ಸಲ್ಲಿ ನಿಮಗೂ ಕೂಡ ಇಂಪ್ರೂವೈಸೇಷನ್ ಸಿಗುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಜಾಮೆಟ್ರಿಕಲ್ ಶೇಪ್ಸ್ನ ಯೂಸ್ ಮಾಡಿಕೊಂಡು ಅನಿಮಲ್ಸ್ ಮತ್ತು ಬರ್ಡ್ಸ್ನ ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳ್ಬಿಟ್ಟು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.